ನಮಸ್ಕಾರ. ಇವತ್ತಿನ ವಿಡಿಯೋ ಇವತ್ತು ಮಾರುಕಟ್ಟೆಯಲ್ಲಿ ಜಾಸ್ತಿ ಸದ್ದು ಮಾಡಿದ ಷೇರುಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇವತ್ತು ಮಾರುಕಟ್ಟೆಯಲ್ಲಿ ಒಂದು ಸಣ್ಣ ರ್ಯಾಲಿ ಆಯಿತು. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಮುಂದಿನ ರಾಷ್ಟ್ರಪತಿ ಆಗಬಹುದು ಅನ್ನುವಂಥ ಸಮೀಕ್ಷೆ ಹೊರಗೆ ಬಂದಿದೆ. ಅದರಿಂದಾಗಿ ಗ್ಲೋಬಲ್ ಎಕಾನಮಿಯಲ್ಲಿ ಕೂಡ ಒಂದಷ್ಟು ಹೋಪ್ ಇದೆ, ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ಬೋದು. ಇವತ್ತಿನ ಮಟ್ಟಿಗೆ ಮಾರುಕಟ್ಟೆಯಲ್ಲಿ ಯಾವ ಷೇರುಗಳು ಜಾಸ್ತಿ ಮೇಲಕ್ಕೆ ಜಾಸ್ತಿ ಕೆಳಗೆ ಬಿದ್ದಿದ್ದಾವೆ ಅದರ ಬಗ್ಗೆ ಒಂದು ಸಣ್ಣ ವರದಿ. ಮೊದಲನೇದು TCS. ಇವತ್ತು ಹೆಚ್ಚಿನ IT ಸ್ಟಾಕ್ಗಳಲ್ಲಿ ಒಂದು ರ್ಯಾಲಿ ಕಂಡು ಬಂತು, 3-4%. TCS 4.2% ಮೇಲಕ್ಕೆ ಹೋಯಿತು. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಫೇವರಬಲ್ ಪಾಲಿಸಿಗಳು ಬರ್ಬೋದು ಭಾರತದ IT ಕಂಪನಿಗಳಿಗೆ. ಅಲ್ಲದೆ ರುಪಿ ಕೂಡ ಆಲ್ ಟೈಮ್ ಲೋ ಆಗಿದೆ ಅಗೇನ್ಸ್ಟ್ $. ಅಂದರೆ 84.27 rupees per $. ಆದ್ದರಿಂದ ಡಾಲರ್ ವ್ಯಾಲ್ಯೂ ಮೇಲೆ ಹೋಗೋದ್ರಿಂದ IT ಕಂಪನಿಗಳಿಗೆ ಮುಂದಿನ ದಿನಗಳಲ್ಲಿ ಡಾಲರ್ನಲ್ಲಿ ಜಾಸ್ತಿ ಹಣ ಬರುವಂತಹ ಸಾಧ್ಯತೆಗಳಿರೋದ್ರಿಂದ ಈ IT ಕಂಪನಿಗಳ ಷೇರುಗಳು ಒಂದಷ್ಟು ಮೇಲಕ್ಕೆ ಹೋಗ್ತಾ ಇದ್ದಾವೆ. ರೆವಿನ್ಯೂ ಜಾಸ್ತಿ ಆಗ್ಬೋದು, ಪ್ರಾಫಿಟ್ ಕೂಡ ಜಾಸ್ತಿ ಆಗ್ಬೋದು. ಇನ್ಫೋಸಿಸ್ ಷೇರುಗಳು ಕೂಡ ಇವತ್ತು ಅಂದಾಜು 4% ಮೇಲಕ್ಕೆ ಹೋಯಿತು. ಎರಡನೆಯ ಕಂಪನಿ ಜಾಸ್ತಿ ಸದ್ದು ಮಾಡಿದ್ದು ಡಿಕ್ಸಾನ್ ಟೆಕ್ನಾಲಜೀಸ್, ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಸ್ಟಾಕ್. ಟ್ರಂಪ್ ಅವರು ಮುಂದಿನ ರಾಷ್ಟ್ರಪತಿ ಆಗಬಹುದು ಅನ್ನುವಂಥ ನ್ಯೂಸ್ ಬಂದ ತಕ್ಷಣ ಈ ಷೇರು ಮೇಲಕ್ಕೆ ಹೋಗ್ಲಿಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ, ಟ್ರಂಪ್ ಅವರು ಬಂದ್ರೆ ಮುಂದಿನ ದಿನಗಳಲ್ಲಿ ಚೈನಾಕ್ಕೆ ಜಾಸ್ತಿ ಟ್ಯಾಕ್ಸ್ ಹಾಕ್ತಾರೆ, ಟ್ಯಾರಿಫ್ ಹಾಕ್ತಾರೆ. ಅವಾಗ ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸ್ಗೆ ಒಂದಷ್ಟು ಚಾನ್ಸ್ ಸಿಗುತ್ತೆ. ಡಿಕ್ಸನ್ ಟೆಕ್ನಾಲಜೀಸ್ ಅದರಿಂದಾಗಿ 8.5% ಮೇಲಕ್ಕೆ ಹೋಯಿತು. ಟ್ರಂಪ್ ಅವರು ಅವರ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರು, ಮುಂದಿನ ದಿನಗಳಲ್ಲಿ ನಾನೇನಾದರೂ ಸರ್ಕಾರಕ್ಕೆ ಬಂದರೆ ಆವಾಗ ನಾವು ಚೈನಾಕ್ಕೆ ಸ್ಟಿಫರ್ ಟ್ಯಾರಿಫ್ ಹಾಕ್ತೇವೆ 60% ವರೆಗೂ. ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಪ್ರೆಸಿಡೆಂಟ್ ಆಗ್ತಾರೆ ಅಂತಂದ್ರೆ ಅದು ನೆಗೆಟಿವ್ ನ್ಯೂಸ್ ಫಾರ್ ಚೈನಾ. ಅಲ್ಲದೆ ಚೈನಾ +1 ಸ್ಟ್ರಾಟಜಿ ಅದು ಭಾರತಕ್ಕೆ ಬಹಳ ಉಪಯುಕ್ತ ಆಗುತ್ತೆ, ಬೆನಿಫಿಷಿಯಲ್ ಆಗುತ್ತೆ. ಡಿಕ್ಸನ್ ಟೆಕ್ನಾಲಜೀಸ್ ಅವರು ಏನೇನು ಪ್ರಾಡಕ್ಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತಂದ್ರೆ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸು, ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್, ಲೈಟಿಂಗ್, ಹೋಮ್ ಅಪ್ಲಯನ್ಸಸ್, ಕ್ಲೋಸ್ ಸರ್ಕ್ಯೂಟ್ ಟೆಲಿವಿಷನ್ ಕ್ಯಾಮ್ರಾಸ್ ಮತ್ತು ಮೊಬೈಲ್ ಫೋನ್ಸ್ ಫಾರ್ ವೇರಿಯಸ್ ಕಂಪನಿ. ಇವತ್ತು ಮೇಜರ್ಲಿ ಇಂಪ್ಯಾಕ್ಟ್ ಆಗಿರುವ ಕಂಪನಿ ಟೈಟನ್ ಕಂಪನಿ. ನೆಗೆಟಿವ್ ಇಂಪ್ಯಾಕ್ಟ್ ಟೈಟನ್ ಕಂಪನಿದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂತು, ಮತ್ತೆ 1.6% ಕೆಳಗೆ ಬಿತ್ತು. ಯಾಕಂತಂದ್ರೆ ಕ್ವಾರ್ಟರ್ ರಿಸಲ್ಟ್ಸ್ ಅಷ್ಟಾಗಿ ಚೆನ್ನಾಗಿರ್ಲಿಲ್ಲ. ಮತ್ತೆ ಬೆಳಿಗ್ಗೆ 3.5% ವರೆಗೂ ಕೆಳಗಿತ್ತು. ಸಾಯಂಕಾಲದ ಹೊತ್ತಿಗೆ ಒಂದಷ್ಟು ರಿಕವರಿನೂ ಕಾಣಿತು. ಟೈಟನ್ ಕಂಪನಿಯ ರೆವಿನ್ಯೂ ಮತ್ತು ಪ್ರಾಫಿಟ್ ಅಂಕಗಳನ್ನು ನೋಡುವುದಾದ್ರೆ 20% ಕೆಳಗೆ ಹೋಗಿದೆ. ಸೆಪ್ಟೆಂಬರ್ 2023 ಕ್ವಾರ್ಟರ್ ಅನ್ನು ಹೋಲಿಕೆ ಮಾಡಿದೆ. ಟೈಟನ್ ಕಂಪನಿಯ ಪ್ರಾಫಿಟ್ ಮಾರ್ಜಿನ್ ಕೂಡ ಒಂದಷ್ಟು ಕೆಳಗೆ ಬಿತ್ತು. ಯಾಕಂದ್ರೆ ಒಂದಷ್ಟು ಇನ್ವೆಂಟ್ರಿ ಲಾಸ್ ಆಯಿತು, ಕಟ್ಟಿದ್ದ ಕಸ್ಟಮ್ಸ್ ಡ್ಯೂಟಿ ಆನ್ ಗೋಲ್ಡ್ ಇಂಪೋರ್ಟ್ಸ್. ಟೈಟನ್ ಕಂಪನಿ ರಿಸಲ್ಟ್ಸ್ ಬಿಲೋ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ ಇತ್ತು. ಟೈಟನ್ಸ್ ಬಹಳ ಲೂಕ್ರೇಟಿವ್ ಬಿಸ್ನೆಸ್ ಅಂತಂದ್ರೆ ಜ್ಯುವೆಲರಿ ಸೆಗ್ಮೆಂಟ್ ರೆವಿನ್ಯೂ ಮತ್ತೆ ಪ್ರಾಫಿಟ್ ಆದ ಜ್ಯುವೆಲರಿ ಸೆಗ್ಮೆಂಟ್ ಕೂಡ 19.96% ಕೆಳಗೆ ಬಿತ್ತು. ಜುಲೈ ಟು ಸೆಪ್ಟೆಂಬರ್ ಕ್ವಾರ್ಟರ್ ಟು 974 crores ಕಂಪೇರ್ ಟು 1217 crore ಎ ಇಯರ್ ಅಗೋ. ಇವತ್ತು ಟೈಟನ್ ಷೇರುಗಳಲ್ಲಿ ಒಂದು ದೊಡ್ಡ ಕುಸಿತವನ್ನು ಕಾಣಲಿಕ್ಕೆ ಸಿಕ್ತು. ಮತ್ತೆ 52 ವಾರದ ಲೋಯೆಸ್ಟ್ 3056 ಹೋಯಿತು. ಅದಾದ್ಮೇಲೆ ಸ್ವಲ್ಪ ರಿಕವರಿ ಕಂಡು 3177ಕ್ಕೆ ಕ್ಲೋಸ್ ಆಯಿತು. ಅಂತಂದ್ರೆ ಕೇವಲ 4% ಅಬೌವ್ 52 ವೀಕ್ಸ್ ಲೋ. ಇವತ್ತಿನ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಮಾರುಕಟ್ಟೆ ಇವತ್ತು 1.1% ಮೇಲಕ್ಕೆ ಹೋಯಿತು. ಯಾವ ಪರ್ಸೆಂಟೇಜ್ ಅಲ್ಲಿ ನಿಮ್ಮ ಪೋರ್ಟ್ಫೋಲಿಯೋ ಮೇಲಕ್ಕೆ ಹೋಗಿದೆ ಅದನ್ನ ದಯವಿಟ್ಟು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.